ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಜೀರಾ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಕಪ್ ಅಕ್ಕಿ ತೊಗೊಂಡು ಅದನ್ನು ತೊಳೆದ್ಬಿಟ್ಟು ಕುಕ್ಕರಲ್ಲಿ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಉದ್ದುದ್ರಾಗಿ. ಮತ್ತು ಅದಕ್ಕೆ ನೋಡಿ 2 ಸ್ಪೂನ್ ಜೀರಿಗೆ, 1-2 ಚಕ್ಕೆ ತುಂಡು, 4-5 ಲವಂಗ ತೊಗೊಂಡಿದ್ದೀನಿ, 1/4 ಕಪ್ನಷ್ಟು ಗೋಡಂಬಿ ತೊಗೊಂಡಿದ್ದೀನಿ, 1/2 ಕಪ್ನಷ್ಟು ಬಟಾಣಿ ತೊಗೊಂಡಿದ್ದೀನಿ, ಮೆಣಸಿನ ಪುಡಿ ತೊಗೊಂಡಿದ್ದೀನಿ 3/4 ಸ್ಪೂನು, ಆಮೇಲೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3-4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಇಲ್ಲ ಒಂದು ಪ್ಯಾನ್ಗೆ, ಕುಕ್ಕರ್ ಪ್ಯಾನ್ಗೆ ನಾನು ಎಣ್ಣೆ ಮತ್ತು ತುಪ್ಪ 2 ಮಿಕ್ಸ್ ಮಾಡಿ ಹಾಕಿದ್ದೀನಿ. ಹಾಕ್ಬಿಟ್ಟು ಚಕ್ಕೆ ಲವಂಗ ಗೋಡಂಬಿ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ. ಗೋಡಂಬಿನ ಈಗ ಹುರಿದ್ಬಿಟ್ಟು ಒಂದು ಸಣ್ಣ ಕಪ್ಗೆ ಎತ್ತಿಟ್ಕೊಳ್ತೀನಿ. ಕೆಂಪಗಾದ್ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಕೆಂಪಗಾದ್ಮೇಲೆ ಬಟಾಣಿ ಕೂಡ ಹಾಕ್ಕೊಳ್ಳೋಣ. ಚೂರು ಬಟಾಣಿ ಬೇಯ್ಕೊಳ್ಳೋದು, ಫ್ರೋಝನ್ ಬಟಾಣಿ ಅದು. ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿರಿ ಈರುಳ್ಳಿನ. ನೀವು ಈ ಥರನಾರ ಕಟ್ ಮಾಡ್ಕೊಳ್ಬೋದು, ಇಲ್ಲ ಉದ್ದುದ್ದು ಖಾರ ಕಟ್ ಮಾಡ್ಕೊಳ್ಬೋದು. ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಚೆನ್ನಾಗಿ ಕೆಂಪಗೆ ಬಾಡಿಸ್ಕೊಳ್ಳೋಣ. ಇವಾಗ ಈಗ ನೋಡಿ ಅದು ಚೆನ್ನಾಗಿ ಕೆಂಪಗಾಯಿತು. ಅದಕ್ಕೊಂಚೂರು ಉಪ್ಪು ಹಾಕಿದ್ದೀನಿ. ಈರುಳ್ಳಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೀನಿ, ಯಾಕೆಂದರೆ ಅನ್ನಕ್ಕೂ ಕೂಡ ನಾನು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿರೋದ್ರಿಂದ ಈರುಳ್ಳಿಗೆ ಎಷ್ಟು ಬೇಕಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಮೆಣಸಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಜೆಂಟಲಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನನ ಬೇಕಾದರೆ ಹೊರಗಡೆ ಕುಕ್ಕರಲ್ಲದೆ ಹಾಗೇ ಕೂಡ ಬೇಯಿಸಿಟ್ಕೊಳ್ಬೋದು. ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಕುಕ್ಕರಲ್ಲಾದರೆ ಒಂದು ಸ್ವಲ್ಪ ಮೆತ್ತಗಾಗುತ್ತೆ. ಆಯ್ತಿದೀಗ ಇದಕ್ಕೊಂದು ಸ್ವಲ್ಪ ಮೇಲ್ಗಡೆ ಗೋಡಂಬಿ ಕರೆದಿಟ್ಕೊಂಡಿದ್ವಲ್ಲ ಅದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಜೀರಾ ರೈಸ್ ರೆಡಿ. ಮೇಲೆ ಒಂದು ಸ್ವಲ್ಪ ಬೇಕಾದ್ರೆ ಬೆಣ್ಣೆ ಕೂಡ ಹಾಕ್ಕೋಬೋದು, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇದು ದಾಲ್ ಫ್ರೈ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈಸಿ ಇದೆ, ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ. ಓಕೆನಾ? ಥ್ಯಾಂಕ್ ಯು.